ಹಳ್ಳ ಕೊಳ್ಳಗಳಲ್ಲಿ ನೀರಿನ ರಭಸ ರೈತರಲ್ಲಿ ಒಂದೆಡೆ ಮಂದಹಾಸ ತುಂಬಿದ್ರೆ ಇನ್ನೊಂದೆಡೆ ಕಳವಳ ವ್ಯಕ್ತವಾಗಿದೆ. ಕಾರಣ ಇಷ್ಟೇ, ಹೊಲ ಗದ್ದೆಗಳಲ್ಲಿ ಬಿತ್ತನೆ ಮಾಡಿದ ರೈತ ಬೆಳೆ ನಾಟಿಯಾಗುತ್ತದೆ ಅಥವಾ ಇಲ್ಲೋ ಎಂಬ ಆತಂಕದಲ್ಲಿದ್ದರೆ, ಇನ್ನೊಂದೆಡೆ ರೈತ ಈ ಮಳೆಗೆ ಇನ್ನು ಒಂದು ವಾರ ಬಿತ್ತನೆ ಮಾಡಲು ಅಸಾಧ್ಯ ಎಂದುಕೊಂಡಿದ್ದಾರೆ. ಆದರೆ ಸೃಷ್ಟಿ ನಿಯಮಕ್ಕೆ ಎಲ್ಲರೂ ತಲೆಬಾಗಲೇಬೇಕು. ಬಿಟ್ಟು ಬಿಡುವಿಲ್ಲ ಸುರಿದ ಧಾರಾಕಾರ ಮಳೆಗೆ ಈಗ ಹಳಿಭಾಗದಲ್ಲಿ ಜನರು ಸಂತಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹಳ್ಳ ಕೊಳ್ಳ ಹಾಗೂ ಬಾವಿಗಳಿಗೆ ನೀರಾದರೆ ಸಾಕು ಎಂದು ನಿಟ್ಟುಸಿರು ಬಿಟ್ಟಿದ್ದಾರೆ ರೈತರು. ಇನ್ನು ಹಳ್ಳಿಯ ಭಾಗದಲ್ಲಿ ಹಳ್ಳಗಳಿಗೆ ಚಿಕ್ಕ ಚಿಕ್ಕ ಬಾಂದರುಗಳನ್ನು ನಿರ್ಮಿಸಿರುತ್ತಾರೆ. ಅತಿರಿಕ್ತ ಮಳೆಗೆ ಇಂತಹ ಬಂದರುಗಳು ಭರ್ತಿಯಾಗಿ ರಸ್ತೆ ಹೋಗುಗರಿಗೆ ತೀರಾ ತೊಂದರೆ ಉಂಟಾಗುವುದು ಸಹಜ. ಅಂತಹ ಘಟನೆ ಕಳೆದ 10 ವರ್ಷಗಳಿಂದ ಸಂಪಾಗಿದ್ದು ಈಗ ಎದುರಾಗಿದೆ ಎಂದು ಹಳ್ಳಿಯ ಜನರು ಮಾತನಾಡುತ್ತಿದ್ದಾರೆ. ಹಳ್ಳಿಯ ಜನರ ಚಾಣಾಕ್ಷತನ ನೋಡಿದರೆ ಇಂಜಿನಿಯರ್ಗಳಿಗೆ ನಾವೇನೂ ಕಮ್ಮಿ ಇಲ್ಲ ಎಂದು ಸಾಬೀತುಪಡಿಸಿರುವ ದೃಶ್ಯಗಳು ಸಾಕಷ್ಟು ಬಂದೋಗಿವೆ. ಹಾಗೆ ಹಳ್ಳಿಯ ಜನರು ತಮ್ಮ ಮನೆಗೆ ತೆರಳಲು ಹಗ್ಗದ ಸಹಾಯದಿಂದ ತುಂಬಿ ಹರಿಯುವ ಬಂದರುಗಳ ದಾಟಿ ಮನೆ ಸೇರಿರುವ ಘಟನೆಗಳು ನಡೆದಿವೆ. ಒಟ್ಟಾರೆ ಈ ಬಾರಿ ವರುಣನ ಆರ್ಭಟಕ್ಕೆ ಹೊಲ ಗದ್ದೆಗಳಲ್ಲಿ ನೀರಿನ ಅಬ್ಬರ ಜೋರಾಗಿದೆ. Ano ka nandito yan? Ano ka nandito?